ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಒಕ್ಕೂಟಕ್ಕೆ ಬೇಡವೇ ಬೇಡ 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 ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಡವೇ ಬೇಡ ರಾಜೀಕರಣ ಬೇಡ ಬೇಡವೇ ಬೇಡ ನ್ಯಾಯ ಬೇಕು ಬೇಡವೇ ಬೇಡ ರಾಜೀಕರಣ ಬೇಡ ಬೇಡವೇ ಬೇಡ ರಾಜೀಕರಣ ಬೇಡ ತೊಲಗಿಸಿ ತೊಲಗಿಸಿ ರಾಜೀಕರಣ ತೊಲಗಿಸಿ ಬೇಡ ಬೇಡವೇ ಯಾರಿಗಾಗಿ ಹೋರಾಟ ರೈತರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ರೈತರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕು ನ್ಯಾಯ ಬೇಕು ತೊಲಗಲಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ತೊಲಗಲಿ ತೊಲಗಲಿ ರಾಜೀಕರಣ ತೊಲಗಲಿ 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 ರಾಜೀಕರಣ ತೊಲಗಲಿ 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 ರಾಜೀಕರಣ ತೊಲಗಲಿ ಬೇಡವೇ ರಾಜೀಕರಣ ಬೇಡ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ರಾಜೀಕರಣ ಬೇಡ ಬೇಡವೇ ಬೇಡ ರಾಜೀಕರಣ ಬೇಡ ಒಕ್ಕೂಟಕ್ಕೆ ಎಸ್ಕಂ ಒಕ್ಕೂಟಕ್ಕೆ ಎಸ್ಕಂ ಒಕ್ಕೂಟಕ್ಕೆ ಬೇಕೇ ಬೇಕೇ ಬೇಕು ನ್ಯಾಯ ಬೇಕು ತೊಲಗಲಿ ತೊಲಗಲಿ ರಾಜೀಕರಣ ತೊಲಗಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ತೊಲಗಲಿ ರಾಜೀಕರಣ ತೊಲಗಲಿ 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 ರಾಜೀಕರಣ ತೊಲಗಲಿ ಬೇಕು ನ್ಯಾಯಕ್ಕಾಗಿ ತೊಲಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಡವೇ ಬೇಡ ಏನೇ ಬರಲಿ ಒಗ್ಗಟ್ಟಿರಲಿ 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 ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಧಿಕ್ಕಾರ ಧಿಕ್ಕಾರ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಾಜೀಕರಣಕ್ಕೆ ರಾಜೀಕರಣಕ್ಕೆ ರಾಜೀಕರಣ ಬಿಡುವುದಿಲ್ಲ ರಕ್ತವನ್ನು ಚೆಲ್ಲುತ್ತೇವೆ ಯಾತಕ್ಕಾಗಿ ಹೋರಾಟ ಬರಲಿ ಯಾರೇ ಬರಲಿ ಬೇಡವೇ ಬೇಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಮುಂಬೈ ಮೂಲದ ದಿ ಟಾಟಾ ಪವರ್ ಕಂಪನಿ ಅನ್ನುವಂಥದ್ದು ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗಿದೆ. ಈ ಒಂದು ಖಾಸಗೀಕರಣದ ನೀತಿಯನ್ನು ವಿರೋಧಿಸಿ ಈಗಾಗಲೇ ಜೆಸ್ಕಾಂ ಮತ್ತು ಹೆಸ್ಕಾಂ ನೌಕರರು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ರಾಯಚೂರಲ್ಲೂ ಕೂಡ ಈ ಒಂದು ವಿದ್ಯುತ್ ಖಾಸಗೀಕರಣ ನೀತಿಯನ್ನು ಕೈ ಬಿಡಬೇಕು ಮತ್ತು ಟಾಟಾ ಪವರ್ ಸಮಾನಾಂತರ ಪರವಾನಿಗೆ ಬೇಡವೇ ಬೇಡ ಅನ್ನುವಂಥ ಘೋಷಣೆಯನ್ನು ಈಗಾಗಲೇ ಜೆಸ್ಕಾಂ ಕಂಪನಿ ನೌಕರರು ಈಗಾಗಲೇ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ವೇಳೆ ಜೆಸ್ಕಾಂ ಈಗೇನಾದರೂ ಖಾಸಗೀಕರಣ ಆದರೆ ಗ್ರಾಹಕರಿಗೂ ಕೂಡ ಹೊರೆ ಆಗುತ್ತೆ, ಜೊತೆಗೆ ಇನ್ನು ಕೆಲಸ ಮಾಡುವಂಥ ನೌಕರರಿಗೂ ಕೂಡ ಸಮಸ್ಯೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡಬಾರ್ದು ರಾಜ್ಯ ಸರ್ಕಾರ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಈಗ ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ನೌಕರರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಅವರಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಇಲ್ಲಿರ್ತಕ್ಕಂಥ ಜೆಸ್ಕಾಂ ನೌಕರರಿದ್ದಾರೆ. ನಾನು ಆ ನೌಕರನ್ನೇ ಮಾತಾಡಿಸ್ತೀನಿ. ಮೇಡಮ್, ಯಾಕೆ ಹೋರಾಟ ಮಾಡ್ತಾ ಇದ್ರಿ? ಇದು ಟಾಟಾ ಕಂಪನಿಯವರು ನಮ್ಮ ಕಂಪನಿಯನ್ನು ತಗೊಳ್ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಅದು ಖಾಸಗೀಕರಣ ಮಾಡೋಕ್ಕೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಇದು ಹೋರಾಟ ನಾವು ನಮ್ಮ ಎಸ್ಕಾಂ ಮತ್ತು ಎಲ್ಲ KPTCL ನೌಕರರ ಕಡೆಯಿಂದ ನಾವು ಇವತ್ತು ಈ ನಮ್ಮ ಜೆಸ್ಕಾಂ ರಾಯಚೂರು ರೂರಲ್ ಮತ್ತು ವೃತ್ತ ಕಚೇರಿಯಲ್ಲಿ ಇಟ್ಕೊಂಡಿದ್ದೀವಿ ಸರ್. ಓಕೆ, ಇನ್ನು ಬೇರೆ ಬೇರೆ ನೌಕರರು ಕೂಡ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಹೋರಾಟದ ಉದ್ದೇಶ ಏನು? ಖಾಸಗೀಕರಣ ಆದರೆ ಏನಾಗುತ್ತೆ ನಿಮ್ಗಳಿಗೆ?
ಸರ್, ಖಾಸಗೀಕರಣ ಆದರೆ ಮೊದಲನೇದಾಗಿ ನೌಕರರ ಒಂದು ಸೇವಾ ಭದ್ರತೆಗೆ ಧಕ್ಕೆ ಬರ್ತದೆ. ಸುಮಾರು 65,000 ಜನ ನೌಕರರು ಈಗ ಒಂದು ಸಂಸ್ಥೆಯನ್ನು ನಂಬ್ಕೊಂಡಿದ್ದಾರೆ. ಖಾಸಗೀಕರಣ ಏನಾದರೂ ಬಂದರೆ ಇವತ್ತು ನಾವೇನು ಒಬ್ಬ ನೌಕರ 50,000 ತೊಗೊತಾ ಇದ್ದಾನೆ ಅಂದರೆ ಖಾಸಗೀಕರಣ ಬಂದವನು ಅದರಲ್ಲಿ 5 ಜನನ ನಮ್ಮನ್ನೆಲ್ಲ ತೆಗೆದು 5 ಜನ ಇಡ್ತಾನೆ. ಅಲ್ಲಿ ಒಂದು ಏನಾಗುತ್ತದೆ ಅಂದರೆ ಅಲ್ಲಿ ಸೇವಾ ಮನೋಭಾವ ಹೋಗುತ್ತದೆ. ಖಾಸಗೀಕರಣದವನು ಬಂದವನು ಲಾಭದ ಉದ್ದೇಶದಿಂದ ಬರ್ತಾನೆ ಹೊರತು ಸೇವೆ ಮಾಡೋಕ್ಕೆ ಬರೋಂಗಿಲ್ಲ. ಹಂಗಾಗಿ ನಾವು ಇವತ್ತೇನು ಖಾಸಗೀಕರಣ ವಿರುದ್ಧ ಏನು ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ, ಕೇವಲ ಇದು ನೌಕರಿಗೆ ಅಷ್ಟೇ ಅಲ್ಲ, ರೈತರಿಗೂ ಇದು ಮಾರಕವಾಗಲಿದೆ. ಇವತ್ತು ರೈತರಿಗೆ ಏನು ಉಚಿತ ವಿದ್ಯುತ್ ಕೊಡ್ತಾ ಇದ್ದೇವೆ ರೈತರಿಗೆ, ಆಮೇಲೆ ಸಬ್ಸಿಡಿ ಕೊಡ್ತಾ ಇದ್ದೇವೆ, ಅದನ್ನು ಹೋಗುತ್ತೆ. ಆಮೇಲೆ ಸಾರ್ವಜನಿಕರಿಗೆ ಇವತ್ತು ಭಾಗ್ಯಜ್ಯೋತಿ, ಗೃಹಜ್ಯೋತಿ, ಕುಟೀರ ಜ್ಯೋತಿ ಕೊಡ್ತಾ ಇದ್ದೇವೆ, ಅದು ಹೋಗುತ್ತೆ. ಆಮೇಲೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಉಲ್ಬಣ ಆಗುತ್ತೆ. ನಂತರದಲ್ಲಿ ಮೀಸಲಾತಿ ಹೋಗುತ್ತೆ. ನಂತರದಲ್ಲಿ ನಮ್ಮ ಗ್ರಾಹಕರಿಗೆ ವಿದ್ಯುತ್ ದರ ಹೆಚ್ಚಿನ ದರದ ಖಾಸಗಿದವನ್ನು ಲಾಭದ ಉದ್ದೇಶದಿಂದ ಬರೋದರಿಂದ ಇವತ್ತು ನಾವೇನು ಅತ್ಯಂತ ಒಂದು ಕಡಿಮೆ ಬೆಲೆಯಲ್ಲಿ ವಿದ್ಯುತ್ತನ್ನು ಕೊಡ್ತಾ ಇದ್ದೇವೆ, ಖಾಸಗಿಯವನು ದುಪ್ಪಟ್ಟು ದರದಲ್ಲಿ ಇದು ಮಾಡ್ತಾ ಇದ್ದಾನೆ ಸರ್. ಹಂಗಾಗಿ ಇಷ್ಟೇ ಅಲ್ಲ, ನಮ್ಮ ಏನು ನಮ್ಮಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಏನು ಗುತ್ತಿಗೆದಾರರಿಗೆ ಕೂಡ ಅವರ ಒಂದು ಜೀವನ ಇವತ್ತು ಬೀದಿಗೆ ಬರುವಂಥ ಒಂದು ಇದಿದೆ ಸರ್. ಹಂಗಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈಗ ಯಾವುದೇ ಕಾರಣಕ್ಕೂ ನಾವು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇನೆ, ಯಾವುದೇ ಕಾರಣಕ್ಕೂ ನೀವು ಟಾಟಾ ಕಂಪನಿಗೆ ಪರವಾನಗಿಯನ್ನು ಕೊಡಬಾರ್ದು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸರ್. ಈಗ ಟಾಟಾ ಕಂಪನಿ ಪರವಾನಗಿ ಸಿಕ್ಕರೆ ನಿಮ್ಮ ನೌಕರರಿಗೆ ಆತಂಕ ಯಾಕೆ? ಕಂಪನಿ ಏನದ ಎಲ್ಲ ರೀತಿಯಿಂದ ಹೆಚ್ಚಿನ ರೀತಿಯಲ್ಲಿ ನೀವು ಕೊಡೋಕ್ಕಿಂತ ಸೌಲಭ್ಯಗಳನ್ನು ಹೆಚ್ಚು ಕೊಡ್ತಾರೆ, ಗ್ರಾಹಕರಿಗೆ ಅನುಕೂಲ ಆಗುತ್ತಲ್ಲ, ಮಾಡ್ತೀರಿ? ಸರ್ಕಾರಕ್ಕಾಗೋ ಮಾಡ್ತಕ್ಕಂಥದ್ದು ಇಷ್ಟೇ. ನಮ್ಮ ಅಧಿಕಾರಿಗಳಾಗಲಿ ಕಾರ್ಮಿಕರಾಗಲಿ ಸಾಕಷ್ಟು ಶ್ರಮಪಟ್ಟು ಅನೇಕ ಸ್ಟೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾಗಿದೆ, ಅನೇಕ ಸರ್ಕಾರದ ಯೋಜನೆಗಳನ್ನು ಬಳಕೆಯಲ್ಲಿ ತರ್ತಕ್ಕಂಥದ್ದಲ್ಲಿ ಶ್ರಮ ವಹಿಸಿದ್ದಾರೆ. ಈಗ ಏನಾಗಿದೆ, ನಾವು ಅಡುಗೆಯನ್ನು ಪ್ರಿಪೇರ್ ಮಾಡಿದ ಮೇಲೆ ಊಟಕ್ಕಾಗಿ ಬರ್ತಕ್ಕಂಥವ್ರು ಖಾಸಗೀಕರಣ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿದ್ದಾವೆ. ಅದನ್ನು ನಾವು ಖಂಡಿಸ್ತಕ್ಕಂಥದ್ದಾಗಿದೆ. ಜೊತೆಗೆ ಇದೇನು ಖಾಸಗೀಕರಣ ಹಾಗೆ ಮುಂದುವರಿಸಿದ್ರೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾರೆ ಹೇಳ್ತೇನೆ ನೋಡಿ. ಸರ್ಕಾರಕ್ಕೂ ಕೂಡ ಗೊತ್ತಿದೆ, ಖಾಸಗೀಕರಣ ಮಾಡಿದ್ದೇ ಆಗಿದ್ದರೆ ಸರ್ಕಾರದ ಅಸ್ತಿತ್ವನೇ ಹೋಗ್ಬಿಡ್ತದೆ. ಯಾಕೆ ಹೋಗ್ತದೆ? ಈಗಾಗಲೇ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ನೀವು ನೋಡ್ತಾ ಇದ್ದೇವೆ. ಇವತ್ತು ಹೇಳ್ದಂಗೆ ರೈತರಿಗೆ ಪಂಪ್ ಸೆಟ್ ಉಚಿತ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಭಾಗ್ಯ ಜ್ಯೋತಿ ಆಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಏನು ಉಚಿತ ವಿದ್ಯುತ್ ಶಕ್ತಿ 200 ಯೂನಿಟ್ಗಳಿಗೆ ಒಳಪಟ್ಟಂತೆ ಉಚಿತ ವಿದ್ಯುತ್ ಶಕ್ತಿ ಕೊಟ್ಟಿರ್ತಕ್ಕಂಥ ಏನಿದೆ, ಇವತ್ತು ಏನು ಹೇಳ್ಕೊಳ್ತಾ ಇದ್ದಾರೆ, ಆ ಹೇಳ್ತಕ್ಕಂಥ ವ್ಯವಸ್ಥೆ ಅಸ್ತಿತ್ವ ಎಲ್ಲ ಹೋಗಿಬಿಡ್ತದೆ, ಸರ್ಕಾರದ ಅಸ್ತಿತ್ವನೇ ಹೋಗ್ತದೆ. ಹೀಗಾಗಿ ಇಂಡೈರೆಕ್ಟ್ಲಿ ನಾನು ಹೇಳ್ತಕ್ಕಂಥ ಇಷ್ಟೇ, ಈಗಾಗಲೇ ಈ ಹಿಂದೆ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇಂದಿನ ಸಚಿವರು ಯಾವ ಸಂದರ್ಭದಲ್ಲಿ ಕೂಡ ಖಾಸಗೀಕರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಂದೆ ಆಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಕೂಡ ಉಳಿಸಿಕೊಳ್ಬೇಕಂಥದ್ದು ನಮ್ಮ ಆಗ್ರಹ ಆಗಿರ್ತಕ್ಕಂಥದ್ದಾಗಿದೆ. ಇದಿಷ್ಟು ಇಲ್ಲಿರ್ತಕ್ಕಂಥ ನೌಕರರ ಆಗ್ರಹವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಖಾಸಗೀಕರಣಕ್ಕೆ ಮುಂದಾಗಬಾರ್ದು, ಎಂದಿನಂತೆ ಈಗಿರುವಂಥ ಪದ್ಧತಿನೇ ಮುಂದುವರಿಸಬೇಕು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ನೌಕರರ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.